ಹೆಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಾಗ ಹೋಗ್ಬಿಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ನೀವು ಕೊಡುವಂತಹ ಒಂದು ಸಪೋರ್ಟ್ ಇಂದಾನೆ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಹಿಂದೂ ಗಣಪತಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಮ್ದು ಚಿತ್ರದುರ್ಗ ಆಗಿರೋದ್ರಿಂದ, ನಾನು ಹುಟ್ಟಿ ಬೆಳೆದಿರುವಂತಹ ಊರು ನಂದು ತವ್ರ ಮನೆ ಚಿತ್ರದುರ್ಗ ಆಗಿರೋದ್ರಿಂದ, ಸೊ ನಾನು ಹಿಂದೂ ಗಣಪತಿನ ನೋಡೋದಕ್ಕೆ ಅಂತ ಚಿತ್ರದುರ್ಗಕ್ಕೆ ಹೋಗಿದೆ. ಆ ರೀಸನ್ ಇಷ್ಟ, ನನ್ಗೆ ಪ್ರತಿ ವರ್ಷ ಬಾಗಣನ ನಮ್ ತಾಯಿ ತಗೊಂಡ್ಬರ್ತಾ ಇದ್ರು. ಸೊ ಅವರಿಗೆ 2 years ಆಯ್ತು. ಅವ್ರಿಗೆ ಲೆಗ್ ಫ್ರಾಕ್ಚರ್ ಆಗಿರೋದ್ರಿಂದ ಅವ್ರಿಗೆ ವಾಕ್ ಮಾಡೋದೆಲ್ಲ ತುಂಬಾನೇ ಕಷ್ಟ. ಸೊ ಹಾಗಾಗಿ ಗಣೇಶ ಹಬ್ಬ ಮುಗಿಸ್ಕೊಂಡ್ ಆದ್ಮೇಲೆ ನಾನು ಹೋಗ್ಬಿಟ್ಟು ಅಲ್ಲಿಂದ ಬಾಗಣ ಎಲ್ಲ ತಗೊಂಡ್ಬರ್ತೀನಿ. ಸೊ ಈ ವರ್ಷನೂ ಕೂಡ ಫೆಸ್ಟಿವಲ್ ಎಲ್ಲ ಮುಗಿಸ್ಕೊಂಡು ನಾನು ಬಾಗಣ ತಗೊಂಡ್ಬರಕ್ಕೆ ಅಂತ ಹೋಗಿದ್ದೆ. ಫೆಸ್ಟಿವಲ್ ಎಲ್ಲ ಮುಗ್ದು ಒಂದು 2 days ಆಗಿತ್ತು. ಸೊ ಚಿತ್ರದುರ್ಗದಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಹಿಂದೂ ಗಣಪತಿ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷನೂ ಅಟ್ಲೀಸ್ಟ್ 21 ದಿನ ಕೂರಿಸ್ತಾರೆ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಸ್ಟಾರ್ಟ್ ಮಾಡಿದ್ದು. ಸೊ ಈ ಹಿಂದೂ ಗಣಪತಿನ ಸ್ಟೇಡಿಯಂ ರೋಡಲ್ಲೇ ಇಡ್ತಾ ಇದ್ದಿದ್ದು. ನಮ್ಮನೇನು ಆ ರೋಡಲ್ಲೇ ಇರೋದ್ರಿಂದ ಸೊ ನಿಯರ್ ಆಗಿತ್ತು. ನಮ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುವಂತಹ ವಿಷಯನೇ ಇದು. ಯಾಕಂದ್ರೆ ಫಸ್ಟ್ ಅವರು ಹಿಂದೂ ಗಣಪತಿ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಾವು ಅವಾಗೆಲ್ಲ ತುಂಬಾನೇ ಚಿಕ್ಕವರಿದ್ವಿ. ಸೊ ಗಣೇಶ ಇಟ್ಟಾಗ ಮತ್ತೆ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ 9 days 11 days 13 days ಆತರ ಇಡ್ತಾ ಇದ್ರು. ಸೊ ಗಣೇಶ ಕೂರಿಸಿದಾಗ ಅಲ್ಲಿ ಫೆಸ್ಟಿವಲ್ ಆಗ್ಬೋದು. ಸೊ ಡೈಲಿ ಫಂಕ್ಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ರು, ಡ್ಯಾನ್ಸು ಆತರ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇರ್ತಾ ಇತ್ತು. ಸೊ ನಾವು ಚಿಕ್ಕವರಿದ್ದಾಗ ನಮಗೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಸಂಜೆ ಎಲ್ಲ ಡೈಲಿ ಹೋಗ್ಬಿಟ್ಟು ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ವಿ. ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಕೂರಿಸ್ತಾ ಇದ್ದಿದ್ದು. ಬಟ್ ಈಗ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿದಾರೆ ಅಂದ್ರೆ ಇದೇನ್ ತುಂಬಾನೇ ಡಿಸ್ಟೆನ್ಸ್ ಇಲ್ಲ. ಸೊ ಫಸ್ಟ್ ಇದ್ದಿದ್ಕಿಂತ ಸ್ವಲ್ಪ ದೂರ ಇದು ಕೂಡ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಿಂದೂ ಗಣಪತಿನ ಕೂರ್ಸಿದ್ದಾರೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಅಂತಾನೆ ಹೇಳ್ಬೋದು. ಸೊ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ತುಂಬಾ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ಗಣೇಶ ಮಾತ್ರ ತುಂಬಾ ದೊಡ್ಡದಾಗಿರ್ತಾ ಇತ್ತು. ಬಟ್ ಚಿಕ್ಕ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವಾಗ ದೊಡ್ಡದೊಂದು ಗ್ರೌಂಡ್ ಅನ್ನೇ ತಗೊಂಡು ಅಲ್ಲಿ ಗಣೇಶನ ಕೂರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಹೋಗಿದ್ದು ಸಂಡೇ ಆಗಿದ್ರಿಂದ ತುಂಬಾನೇ ಕ್ರೌಡ್ ಇತ್ತು. ಸಂಡೇ ಅಂತಾನೋ ಏನೋ ಗೊತ್ತಿಲ್ಲ, ಬಟ್ ಹಿಂದೂ ಗಣಪತಿಗೆ ಫುಲ್ ಈ ತರ ಕ್ರೌಡ್ ಇರುತ್ತೆ ಅಂತಾನೆ ಹೇಳ್ತಾ ಇದ್ರು. ಸೊ ಯಾಕಂತಂದ್ರೆ ಸುತ್ತಮುತ್ತ ಇರುವಂತಹ ಎಲ್ಲಾರು ಬಂದು ನೋಡ್ಕೊಂಡು ಹೋಗ್ತಾರೆ. ಅಷ್ಟು ವಿಶೇಷ ಅಂತಾನೆ ಹೇಳ್ಬೋದು. ಪ್ರತಿ ಊರಿಂದನು ಪ್ರತಿ ಜನನು ಪ್ರತಿಯೊಬ್ರು ಬಂದು ಹಿಂದೂ ಗಣೇಶನ ನೋಡ್ಕೊಂಡು ಹೋಗ್ತಾರೆ. ಸೊ ನಾವು ಹೋಗಿದ್ದು ಸಂಡೇ ಆಗಿತ್ತು. ಸಂಡೇ ಅದು ಆಫ್ಟರ್ನೂನ್ ಟೈಮಲ್ಲಿ ತುಂಬಾನೇ ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ಸೊ ನಮ್ಮ ಅಮ್ಮ ಮನೆ ಅಲ್ಲೇ ಇರೋದ್ರಿಂದ ಹೋಗ್ಬಿಟ್ಟು ಅಮ್ಮನ ಮಾತಾಡಿಸ್ಕೊಂಡು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದು. ಸೊ ಇಲ್ಲಿ ಗಣೇಶನ ನೋಡ್ಕೊಂಡು ಮತ್ತೆ ಅಮ್ಮ ಮನೆಗೆ ಹೋಗಿ ಮತ್ತೆ ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ನಾವು ಬೇಗನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇಲ್ಲಿ ತುಂಬಾನೇ ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ಕ್ಯೂ ಅಲ್ಲಿ ಜನ ಎಲ್ಲ ಬರ್ತಾ ಇದ್ರು. ನೀವು ಇಲ್ಲಿ ಗಣೇಶ ನೋಡ್ತಾ ಇರ್ಬೋದು. ತುಂಬಾ ಪ್ರತಿ ವರ್ಷನೂ ನಾನು ಚಿಕ್ಕ ವಯಸ್ಸಿಂದನೂ ಪ್ರತಿ ವರ್ಷನೂ ಈ ಗಣೇಶನ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ನಾನು ಅಲ್ಲಿ ಇಲ್ದೇ ಇದ್ರು ಕೂಡ ಗಣೇಶ ಹಬ್ಬದಲ್ಲಿ ನಾನು ಚಿತ್ರದುರ್ಗ ಅಲ್ಲಿ ಇಲ್ದೇ ಇದ್ರು ಕೂಡ ಬೇರೆ ಯಾವ ಟೈಮಲ್ಲಿ ಆದ್ರೂ ಕೂಡ ನಾನು ಹೋದಾಗ ನಾನು ನೋಡ್ಕೊಂಡು ಬಂದೇ ಬರ್ತೀನಿ. ಸೊ ಮುಂಚೆ ಎಲ್ಲ ನಾನು ಯೂಟ್ಯೂಬ್ ಚಾನೆಲ್ ನ ರನ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿಲ್ಲ. ಸೊ ಈ ವರ್ಷ ಯೂಟ್ಯೂಬ್ ಚಾನೆಲ್ ನ ಮಾಡಿದ್ದೀನಿ. ಸೊ ಹಾಗಾಗಿ ಯಾವುದೇ ಕ್ಲಿಪ್ಪಿಂಗ್ಸ್ ಏನೇ ವಿಶೇಷತೆಗಳಾದ ವಿಡಿಯೋಸ್ ನ ಮಾಡ್ಕೊಂಡ್ರು ಕೂಡ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಸೊ ಈ ವಿಡಿಯೋನ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ಲೇಟ್ ಆಗಿ ವಿಡಿಯೋಸ್, ಗಣೇಶ ಹಬ್ಬದ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ರೀಸೆಂಟ್ ಆಗಿ ನಮ್ಮ ಅತ್ತೆಗೆ ನೀ ರೀಪ್ಲೇಸ್ಮೆಂಟ್ ಆಯ್ತು. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಆಪರೇಷನ್ ಆಗ್ಬೋದು. ಮತ್ತೆ ಮನೆಗೆ ಬಂದಾಗ ಅವ್ರು ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ಇದ್ರು. ಸೊ ಯಾರಾದ್ರೂ ಮನೇಲಿ ಒಬ್ರು ಪೇಷಂಟ್ ಇದಾರಂದ್ರೆ ರಿಲೇಟಿವ್ಸ್ ಎಲ್ಲ ಬರೋರು ಹೋಗೋರು ಎಲ್ಲ ತುಂಬಾನೇ ಇದ್ದೇ ಇರ್ತಾರೆ. ಸೊ ನನ್ಗೆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಕ್ಕೆ ನನಗೆ ಟೈಮ್ ಸಿಗ್ತಾನೆ ಇರ್ಲಿಲ್ಲ. ಸೊ ನಾನೇನೋ ಒಂದ್ಸಲ ತಗೊಂಡು ವಿಡಿಯೋ ಎಡಿಟ್ ಮಾಡಿದ್ರೆ ವಾಯ್ಸ್ ಓವರ್ ಕೊಡಕ್ ಆಗ್ತಾ ಇರ್ಲಿಲ್ಲ, ವಾಯ್ಸ್ ಓವರ್ ಕೊಟ್ರೆ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಏನೇನೋ ಒಂದು ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ
ಸ್ವಲ್ಪ ಲೇಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಗಣೇಶ ಎಷ್ಟು ದೊಡ್ಡದಾಗಿದೆ ಅಂತ. ಪ್ರತಿ ವರ್ಷನೂ ಇದೇ ತರ ವಿಶೇಷತೆ ಇದ್ದೇ ಇರುತ್ತೆ. ಚಿತ್ರದುರ್ಗದಲ್ಲಿ ಇರೋರ್ಗೆ, ಅಲ್ಲಿ ಸುತ್ತಮುತ್ತ ಇರೋರ್ಗೆ ಈ ಹಿಂದೂ ಗಣಪತಿನ ಪ್ರತಿ ವರ್ಷ ನೋಡಿದವ್ರಿಗೆ ಗೊತ್ತೇ ಇದ್ದೇ ಇರುತ್ತೆ. ಪ್ರತಿ ವರ್ಷನೂ ಒಂದು ಥೀಮ್ ಇಟ್ಕೊಂಡು ಪ್ರತಿ ವರ್ಷನೂ ಒಂದು ಡಿಫ್ರೆಂಟ್ ಆಗಿರುವಂತಹ ಗಣೇಶನ್ನೇ ಕೂರಿಸ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು, ಬಟ್ ಇವಾಗ ಬರ್ತಾ 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 ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೆ ಈ ವರ್ಷ 2025 ಹಿಂದೂ ಗಣಪತಿ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದೊಡ್ಡ ಗಣೇಶ ನಾನು ವಿಡಿಯೋದಲ್ಲೇ ಕವರ್ ಆಗ್ತಾ ಇರ್ಲಿಲ್ಲ. ನಾನು ಅದು ಕಷ್ಟಪಟ್ಟು ಎಲ್ಲಾನು ನೀಟಾಗಿ ಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಸೊ ಅಷ್ಟು ಹೈಟ್ ಅಲ್ಲಿ ಇದೆ ನೋಡಿ, ಅಷ್ಟು ಹೈಟ್ ಅಲ್ಲಿ ಇದೆ ಗಣೇಶ. ಸೊ ನಾನು ಕೂಡ ಕ್ಯೂ ಅಲ್ಲಿ ಹೋಗಿ ಗಣೇಶನ ನೋಡ್ಕೊಂಡು ಬಂದೆ. ಸೊ ನನ್ಗೂ ತುಂಬಾನೇ ಖುಷಿ ಆಯ್ತು ಗಣೇಶ ಎಲ್ಲ ನೋಡ್ಬಿಟ್ಟು. ಇದು ಔಟ್ ಸೈಡ್ ಇಂದ. ಸೊ ನೀವು ಕ್ಯೂ ಅಲ್ಲಿ ಹೋಗಕ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಕೂಡ ಗಣೇಶನ ನೋಡ್ಕೊಂಡು ಬರ್ಬೋದು ಅಂತಾನೆ ಹೇಳ್ಬೋದು. ಸೊ ನಾನಿಲ್ಲಿ ಔಟ್ ಸೈಡ್ ಆಚೆನು ಬಂದ್ಮೇಲೂ ಕೂಡ ಆ ಗಣೇಶನ ಔಟ್ ಸೈಡ್ ಇಂದ ಯಾವ ತರ ಕಾಣುತ್ತೆ ಅಂತಾನು ಕೂಡ ವಿಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ದು ಚಿತ್ರದುರ್ಗದ ಹಿಂದೂ ಗಣಪತಿ ಇದು ವಿಡಿಯೋ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಔಟ್ ಸೈಡ್ ಒಂದು ಹಸು ಮತ್ತೆ ಕರುದು ಒಂದು ಸ್ಟ್ಯಾಚು ಕೂಡ ಮಾಡಿಟ್ಟಿದ್ರು. ಸೊ ಅದನ್ನು ಕೂಡ ನಾನು ನೋಡ್ಬೋದು. ಗಣೇಶನ್ ಮುಂದೆನೆ ಔಟ್ ಸೈಡ್ ಅಲ್ಲಿ ಈ ತರ ಇಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡೆ. ಸೊ ಚಿಕ್ಕ ಮಕ್ಳೆಲ್ಲ ಅದ್ರ ಮೇಲೆ ಕುತ್ಕೊಳ್ಳೋದು, ಅದ್ರ ಜೊತೆ ಫೋಟೋಸ್ ತಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಜನಗಳೆಲ್ಲಾನು ಹಂಗೆ ಮಾಡ್ತಾ ಇದ್ರು. ಸೊ ಅದನ್ನು ಸ್ವಲ್ಪ ಎಲ್ಲ ಕವರ್ ಅಪ್ ಮಾಡ್ಕೊಂಡು ಬಂದೆ. ಸೊ ಇದಾದ್ಮೇಲೆ ಔಟ್ ಸೈಡ್ ಕೂಡ ರಾಮ, ಲಕ್ಷ್ಮಣ, ಸೀತೆ ಮತ್ತೆ ಆಂಜನೇಯ ಈ ತರ ಎಲ್ಲಾನು ಕೆಲವು ಸ್ಟ್ಯಾಚೂಸ್ ಎಲ್ಲಾನು ಇಟ್ಟಿದ್ರು. ಬಟ್ ಈ ಸಲ ಏನ್ ಥೀಮ್ ಇಟ್ಟಿದ್ರು, ಯಾಕೆ ಈ ತರ ಇಟ್ಟಿದ್ದಾರೆ ಅಂತ ನನ್ಗೂ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಕೇಳ್ಬೇಕಿತ್ತು, ನನ್ಗೆ ಕೇಳಕ್ಕೆ ಟೈಮ್ ಇರ್ಲಿಲ್ಲ. ಸೊ ಇದು ಕಾನ್ಸೆಪ್ಟ್ ಏನು, ಯಾಕೆ ಅವರು ಪ್ರತಿ ವರ್ಷನೂ ಒಂದು ಥೀಮು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡೇ ಇಟ್ಟಿರ್ತಾರೆ. ಅದಕ್ಕೆ ಒಂದು ಸ್ಟೋರಿ ಇದ್ದೇ ಇರುತ್ತೆ. ಸೊ ಈ ವರ್ಷದ್ದು ನನ್ಗೆ ಸ್ಟೋರಿ ಏನು ನನ್ಗೆ ಕೇಳ್ಕೊಳಕ್ ಆಗಿಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಅದ್ರದ್ದು ಸ್ವಲ್ಪ ವಿಡಿಯೋ ಮಾಡಿ ಹಾಕಿ. ಸೊ ಯಾಕಂತಂದ್ರೆ ಇಷ್ಟು ದೊಡ್ಡದಾಗಿ ಇಷ್ಟು ನೀಟಾಗಿ ಈ ತರ ಎಲ್ಲ ಗಣೇಶನ ಮಾಡ್ತಾ ಇದಾರೆ ಅಂತಂದ್ರೆ ಅವರಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು ಅಂತಾನೆ ಹೇಳ್ಬೋದು. ಸೊ ಚಿತ್ರದುರ್ಗದವರು ಯಾರಾದ್ರೂ ಯೂಟ್ಯೂಬರ್ಸ್ ಆತರ ಯಾರಾದ್ರೂ ಇದ್ರೆ ಆಲ್ಮೋಸ್ಟ್ ಆಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡೇ ಇರ್ತಾರೆ. ಸೊ ಥೀಮ್ಸ್ ಎಲ್ಲ ಗೊತ್ತಿದ್ರೆ ಯಾಕೆ ಈ ತರ ಈ ವರ್ಷ ಈ ಗಣೇಶನ ಇಟ್ಟಿದ್ದಾರೆ, ಅವರು ಕಾನ್ಸೆಪ್ಟ್ ಏನು ಅಂತ ಎಲ್ಲ ಗೊತ್ತಿದ್ರೆ ಅವರು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಬಟ್ ನನ್ಗೆ ಅಷ್ಟು ಗೊತ್ತಿಲ್ಲ. ಸೊ ಗೊತ್ತಿರೋದಷ್ಟನ್ನೇ ನಾನು ಏನು ಹೋಗಿದ್ದೆ ನೋಡ್ಕೊಂಡು ಏನು ವಿಡಿಯೋಸ್ನೆಲ್ಲ ಮಾಡ್ಕೊಂಡು ಬರಕ್ಕಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡು ಬಂದು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಟೈಮ್ ಇದ್ದಿದ್ರೆ ಯಾರತ್ತಾದ್ರೂ ಕೇಳ್ಬಿಟ್ಟು ಅಲ್ಲಿ ಇರ್ತಾರಲ್ವಾ ಅವರಿಗೆ ಕೇಳ್ಬಿಟ್ಟು ಮಾಡ್ತಾ ಇದ್ದೆ. ಬಟ್ ನನಗೆ ಟೈಮು ಕೂಡ ಇರ್ಲಿಲ್ಲ. ಇಲ್ಲಿಂದ ಹೋಗ್ಬಿಟ್ಟು ಮತ್ತೆ ನಾನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮತ್ತೆ ಬಾಗ್ನ ಎಲ್ಲ ತಗೊಂಡು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಬೇರೆ ಬರ್ಬೇಕಿತ್ತು. ಇದು ಆಲ್ಮೋಸ್ಟ್ ಅಲ್ಲಿ ಇವಾಗ್ಲೇ ಒಂದು 2:30 ಆಗಿತ್ತು. ಸೊ ನಾನ್ ಮನೆಗೆ ಹೋಗಿ ಮತ್ತೆ ಬಂದು, ಅದು ಫೆಸ್ಟಿವಲ್ ಡೇ ಸಂಡೇ ಕೂಡ ಆಗಿರೋದ್ರಿಂದ ಬಸ್ ಎಲ್ಲ ತುಂಬಾನೇ ಕ್ರೌಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಇತ್ತೀಚಿಗಂತೂ ಮುಂಚೆ ಎಲ್ಲ ನಾವು ಫೆಸ್ಟಿವಲ್ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರು ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಇವಾಗಂತೂ ತುಂಬಾನೇ ಕ್ರೌಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಬಸ್ಸಲ್ಲಿ ಆಗ್ಬೋದು, ಟ್ರೈನಲ್ಲಿ ಆಗ್ಬೋದು, ಟಿಕೆಟ್ ಸಿಗದೆ ಕಷ್ಟ ಆಗಿರುತ್ತೆ. ಅಷ್ಟು ಕಷ್ಟ ಆಗ್ತಿದೆ ಇವಾಗ ಟ್ರಾವೆಲ್ ಮಾಡೋದು. ಸೊ ಹಾಗಾಗಿ ನಾವು ಸ್ವಲ್ಪ ಫೆಸ್ಟಿವಲ್ ಟೈಮಲ್ಲೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಬಂದು ಮತ್ತೆ ನಮ್ಮ ಅತ್ತೆಗೆ ಆಪರೇಷನ್ ಕೂಡ ಹೋಗ್ಬೇಕಿತ್ತು. ನನಗೆ ತುಂಬಾ ಟೈಮ್ ಕೂಡ ಇರ್ಲಿಲ್ಲ. ಸೊ ಗಣೇಶನ ನೋಡ್ಕೊಂಡು ಬಂದು ನೆಕ್ಸ್ಟ್ ಅತ್ತೆಗೆ ಆಪರೇಷನ್ ಅಂತ ಹೊರಡ್ಬೇಕಿತ್ತು. ಸೊ ಹಾಗಾಗಿ ನಾನು ಎಲ್ಲಾನು ಯಾಕಂದ್ರೆ ಆನ್ ಟೈಮಲ್ಲಿ ಎಲ್ಲಾನು ಮುಗಿಸ್ಕೋಬೇಕಿತ್ತು, ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲೂ ಟೈಮ್ ವೇಸ್ಟ್ ಮಾಡಕ್ ಆಗಿಲ್ಲ. ಸೊ ಎಷ್ಟು ನನ್ಗೆ ನೋಡಕ್ ಆಗುತ್ತೆ ಅಟ್ಲೀಸ್ಟ್ ನಾನು ಮತ್ತೆ ಈ ಟೈಮ್ ಬಿಟ್ರೆ ಬೇರೆ ಟೈಮಲ್ಲಿ ನಾವು ಗಣೇಶನ್ ನೋಡಕ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಗಣೇಶನ ನೋಡ್ಕೊಂಡ್ ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದು. ಸೊ ನಾನು ಪ್ರತಿ ವರ್ಷ ಕೂಡ ಹಿಂದೂ ಗಣಪತಿನ ನೋಡ್ಕೊಂಡ್ ಬಂದೇ ಬರ್ತೀನಿ. ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ, ಅದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ. ಬಟ್ ಅವಾಗ ನಾನು ಯೂಟ್ಯೂಬ್ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಯಾವುದೇ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿಲ್ಲ. ಇನ್ ಮುಂದೆ ನಾನು ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲಾನು ತುಂಬಾನೇ ಸಪೋರ್ಟ್ ಮಾಡಿದ್ರೆ ನಾನು ಯೂಟ್ಯೂಬ್ ಚಾನಲ್ ಕೂಡ ತುಂಬಾನೇ ಗ್ರೋ ಆದ್ರೆ ಈ ತರ ವಿಡಿಯೋಸ್ನೆಲ್ಲ ನೀವು ಮುಂದೆನೂ ನೋಡ್ಬೋದು ಅಂತಾನೆ ಹೇಳ್ಬೋದು. ಸೊ ನಾನು ಚಿತ್ರದುರ್ಗದ ಹೆಣ್ಣು ಮಗಳು ಅಂತ ಹೇಳ್ಕೊಳಕ್ಕೆ ನನ್ಗೂನು ಕೂಡ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒನಕೆ ಓಬವ್ವ ಆಳಿದಂತಹ ಭೂಮಿ ಅದು.
ಮದಕರಿ ನಾಯಕ ಮತ್ತೆ ಒನಕೆ ಓಬವ್ವ ಅವ್ರದ್ದು ಇದ್ದಂತಹ ಭೂಮಿ ಅದು. ಸೊ ನನ್ಗೂನು ತುಂಬಾನೇ ಖುಷಿ, ನಾನು ಚಿತ್ರದುರ್ಗದ ಒಬ್ಳು ಹೆಣ್ಣು ಮಗಳು ಅಂತ, ಒನಕೆ ಓಬವ್ವ ಆಳಿದಂತಹ ನಾಡಿಂದ ಬಂದಿರುವಂತಹ ಒಂದು ಹೆಣ್ಣು ಮಗಳು ಅಂತ ಹೇಳ್ಕೊಳಕ್ಕೆ ನನ್ಗೂನು ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಥರ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಆಲ್.